ಬಿಸಿಲಿಗೆ ತಂಪು ತಂಪಾದ ಪಾನೀಯ ಅಂದರೆ ಈ ಸಬ್ಬಕ್ಕಿ ಪಾಯಸ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ಸೂಪರ್ ಡೂಪರ್ ಹೆಲ್ದಿಯಾಗಿರುತ್ತೆ. ಸೊ ಈ ಬಿಸಿಲಿಗೆ ನಾವು ಸಾಧ್ಯ ಆದಷ್ಟು ಸಬ್ಬಕ್ಕಿನೇ ಜಾಸ್ತಿ ಸೇವನೆ ಮಾಡಬೇಕು. ದೇಹ ತುಂಬ ತಂಪಾಗಿ ಕೂಡ ಇರುತ್ತೆ, ಜಡ ಅನಿಸೋದಿಲ್ಲ. ಸೊ ಹೀಗಾಗಿ ನಾನು ಇವತ್ತು ಸಬ್ಬಕ್ಕಿ ಪಾಯಸನ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾನು ಮಾಡಿರೋ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿದರೆ ಪರ್ಫೆಕ್ಟಾಗಿ ಜಸ್ಟ್ 10 ನಿಮಿಷದಲ್ಲಿ ಈ ಸಾಬುದಾನ ಪಾಯಸನ ನೀವು ಕೂಡ ಮಾಡ್ಬೋದು. ಸೊ ಮೊದಲಿಗೆ ಸ್ನೇಹಿತರೆ, ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಗಿಂತ ಕಡಿಮೆ ಹಾಕ್ಕೊಂಡು ಈ ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಅಂದರೆ ಈ ಚಿಕ್ಕ ಸಬ್ಬಕ್ಕಿನ ತೊಗೊಂಡಿದ್ದೀನಿ, ಮನೆಯಲ್ಲಿ ಇದೇ ಇರೋದ್ರಿಂದ. ನಿಮ್ಮ ಮನೇಲಿ ಏನಾದರೂ ದೊಡ್ಡ ಸೈಜ್ ಸಬ್ಬಕ್ಕಿದ್ರೆ ಅದು ಕೂಡ ತೊಗೊಳ್ಬೋದು. ಯಾವುದಾದ್ರೂ 2ರಲ್ಲಿ 1 ತೊಗೊಳ್ಳಿ. ನಾನಿಲ್ಲಿ ಅರ್ಧ ಕಪ್ಗಿಂತ ಕಡಿಮೆಯನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 2ರಿಂದ 3 ಸಲ ಕ್ಲೀನಾಗಿ ತೊಳ್ಕೊಳ್ಬೇಕು. ಸೊ ನೀವೇನಾದರೂ ತಿರ್ಗಾ ದಿನ ಮಾಡ್ತೀರಾ ಅಂದರೆ, ಅವತ್ತು ಇಲ್ಲ ಸಾಯಂಕಾಲ ಮಾಡ್ತೀನಿ ಅಂದರೆ, ಸೊ ಒಂದು 3 ಅವರ್ಸ್ ಆಗಲಿಂದ ಚೆನ್ನಾಗಿ ನೆನೆ ಹಾಕಬೇಕು. ಸೊ ನೋಡಿ, ಸ್ವಲ್ಪ ನೀರನ್ನು ಬಿಟ್ಟು 3 ಅವರ್ಸ್ ಇದನ್ನ ಚೆನ್ನಾಗಿ ರೆಸ್ಟ್ಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ, ಅಂದರೆ ತವ ತೊಗೊಂಡಿದ್ದೀನಿ. ಪಾಯಸ ಮಾಡಲಿಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪಕ್ಕೆ ಈ ಬೌಲಿಂದ 1 ಬೌಲ್ ಆಗೋಷ್ಟು ನಾನು ಶಾವಿಗೆನ ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನೀವು ಬೇಕಿದ್ರೆ ಶಾವಿಗೆ ಸ್ಕಿಪ್ ಮಾಡಿಕೊಂಡು ಬರೀ ಸಬ್ಬಕ್ಕಿ ಪಾಯಸನೇ ಮಾಡ್ಕೊಳ್ಬೋದು. ಬಟ್ ಶಾವಿಗೆನ ಹಾಕೋದ್ರಿಂದ ನಿಜವಾಗ್ಲೂ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಫ್ಲೇವರ್ ಕೂಡ ಕೊಡುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಇದು ಕೂಡ ಶೇಪ್ ಬೇರೆ ಥರ ಇದೆ, ಸಬ್ಬಕ್ಕಿ ಕೂಡ ಒಂಥರ ಇದೆ. ಸೊ ನೋಡಿದರೆ ಅವರಿಗೆ ಅಟ್ರಾಕ್ಟಿವ್ ಅನಿಸುತ್ತೆ. ಸೊ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಅವ್ರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ನೋಡಿ, ಇದನ್ನು ಚೆನ್ನಾಗಿ ಕಂಪ್ಲೀಟಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡ್ಕೊಳ್ಬೇಕು. ಈ ಥರ ರೋಸ್ಟ್ ಮಾಡ್ಕೊಂಡಾಗ ಪಾಯಸ ಮಾತ್ರ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಸಾಧ್ಯ ಆದಷ್ಟು ಗೋಲ್ಡನ್ ಬ್ರೌನ್ ಕಲರ್ಗೆ ರೋಸ್ಟ್ ಮಾಡ್ಕೊಂಡು ಈಗಿದ್ದ ಸೈಡಲ್ಲಿಡಿ. ಇಷ್ಟ ಆದರೆ ಸಾಕು. ಈಗ ನಾನಿಲ್ಲಿ ಅದೇ ತವ ತೊಗೊಂಡಿದ್ದೀನಿ. ಅದೇ ತವಕ್ಕೆ ನೆಕ್ಸ್ಟ್ ಮತ್ತೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ನೀವು ಬೇಕಿದ್ರೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು. ಬಟ್ ನಾನಿಲ್ಲಿ ಬಾದಾಮಿನ ತೀರಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮ್ಯಾಶರಿಂದ ಚೆನ್ನಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ತುಪ್ಪದಲ್ಲಿನೇ ರೋಸ್ಟ್ ಮಾಡಬೇಕು. ಸಾಧ್ಯ ಆದಷ್ಟು ತುಪ್ಪವನ್ನು ಹಾಕಿ ಮಾಡೋದ್ರಿಂದ ನಿಮಗೆ ಈ ಸಬ್ಬಕ್ಕಿ ಪಾಯಸ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ. ಸೊ ಇದನ್ನು ಕಂಪ್ಲೀಟಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾವು ಯಾವ ಬೌಲಿಂದ ಶಾವಿಗೆನ ತೊಗೊಂಡಿದ್ದೀನೋ ಅದೇ ಬೌಲಿಂದ 2 ಕಪ್ ಆಗುವಷ್ಟು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ. ಸ್ನೇಹಿತರೆ, ಸಾಧ್ಯ ಆದಷ್ಟು ನೀವು ಕೂಡ ಗಟ್ಟಿ ಹಾಲನ್ನೇ ತೊಗೊಳಕ್ಕೆ ಟ್ರೈ ಮಾಡಿ. ಪಾಯಸ ಕೂಡ ತುಂಬ ರುಚಿಯಾಗಿ ಬರುತ್ತೆ. ಸೊ ಅದೆಲ್ಲ ಚೆನ್ನಾಗಿ 2 ಬೌಲ್ ಆಗೋಷ್ಟು ಹಾಲನ್ನು ಹಾಕಿಬಿಟ್ಟು ಅದೇ ಬೌಲ್ ಅಳತೆಯಿಂದ ನಾನು 1 ಬೌಲ್ ಆಗೋಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಸೊ ನಾನು ಯಾವುದೇ ರೀತಿ ಬೆಲ್ಲವನ್ನು ಹಾಕಿ ಮಾಡಿಲ್ಲ. ನಾನು ಎಂದೂ ಬೆಲ್ಲವನ್ನು ಹಾಕಿ ಈ ಥರ ಸಬ್ಬಕ್ಕಿ ಪಾಯಸನ ಮಾಡಿಲ್ಲ. ನೀವೇನಾದರೂ ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸಕ್ಕರೆ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹಾಲು ಕೂಡ ಬೇಗ ಕುದಿಯೋ ಬರುತ್ತೆ. ಸೊ ನೋಡಿ, ಈಗ ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸೊ ನೋಡಿ, ನೀವೇನಾದರೂ ಬರೀ ಮನೆಯಲ್ಲೇ ಶಾವಿಗೆ ಪಾಯಸನೇ ಮಾಡಿದರೆ ಅಥವಾ ಸಬ್ಬಕ್ಕಿ, ಈಗ ಇಂಥ ಬಿಸಿಲಿಗೆ ಮಕ್ಕಳಿಗೆ ಜಾಸ್ತಿ ಸಬ್ಬಕ್ಕಿ ಪಾಯಸನೇ ಕೊಡಬೇಕು. ನೋಡಿ, ಈಗ ಹಾಲು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ. ಅಂದರೆ ಗ್ಯಾಸನ್ನು ನಾನು ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಒಂದು 3 ನಿಮಿಷ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ನಾರ್ಮಲ್ ಟೆಂಪ್ರೇಚರ್ಗಿಂತ ಹಾಲು ಸ್ವಲ್ಪ ಗಟ್ಟಿ ಆಗೋ ತನಕ ವೆಯ್ಟ್ ಮಾಡಿ. ತೀರಾ ಗಟ್ಟಿ ಆಗೋದು ಬೇಡ. ಒಂದು 3ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ನಂತರ ನಾವು ನೆನೆಸಿಟ್ಟಿರುವಂಥ ಈ ಸಬ್ಬಕ್ಕಿನ ಇದ್ರೊಳಗಡೆ ಹಾಕಿ. ಸೊ 3 ಅವರ್ಸ್ ನೀವು ಸಬ್ಬಕ್ಕಿನ ನೆನೆಸಲೇಬೇಕು. ಇಲ್ಲಾಂದರೆ ಅದು ಅಷ್ಟು ಟೇಸ್ಟಿಯಾಗಿ ಅನಿಸೋದಿಲ್ಲ. ಸಬ್ಬಕ್ಕಿ ಕಲ್ ಥರ ಅನಿಸ್ಬಿಡುತ್ತೆ ನೆನೆಸಲಿಲ್ಲ ಅಂದರೆ. ಸೊ ಸಾಧ್ಯ ಆದಷ್ಟು ನೀವು ಕೂಡ ಸಬ್ಬಕ್ಕಿನ 3 ಅವರ್ಸ್ ನೆನೆಸಿ ಆದಮೇಲೆ ನಾನು ಇದಕ್ಕೆ ಕುದೀತಿರುವ ಹಾಲಿನಲ್ಲಿ ಸಬ್ಬಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸನ್ನು ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಈ ಥರ ಕುದಿ ಬರಬೇಕು. ವೀಕ್ಲಿ 1 ಟೈಮ್ಸ್ ಆಗಲಿ ಮಕ್ಕಳಿಗೆ ಸಬ್ಬಕ್ಕಿನ ಮಾಡಿಕೊಡೋದ್ರಿಂದ ಅವ್ರ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಇಂಥ ಬಿಸಿಲಿಗೆ ಮನೇಲಿ ಮಕ್ಕಳಿಗೆ ಜಾಸ್ತಿ ಸಬ್ಬಕ್ಕಿ ರೆಸಿಪೀಸ್ನೇ ಮಾಡಿಕೊಡ್ಬೋದು. ಸೊ ನೋಡಿ, ಇದೆಲ್ಲ ಚೆನ್ನಾಗಿ ಈಗ ಕುದಿ ಬರ್ತಾ ಇದೆ. ಸೊ ಆಲ್ರೆಡಿ ಅದೆಲ್ಲ ಸಬ್ಬಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ಜಾಸ್ತಿ ಕುದಿಸೋ ನೆಸೆಸಿಟಿ ಇಲ್ಲ. ಶಾವಿಗೆನ ಯಾವ ಥರ ಕುದಿಸ್ತೀರೋ ಆ ಸ್ಟ್ರೆಚ್ಚರ್ಗೆ ಕುದಿಸಿದರೆ ಸಾಕು. ಪಾಯಸ ತುಂಬ ಚೆನ್ನಾಗಿ ಕೂಡ ರೆಡಿ ಆಗುತ್ತೆ. ಕುದಿಯುವಾಗ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ. ಸುತ್ತಲೂ ನೊರೆ ಯಾವ ಥರ ಬಂದಿದೆ ಆ ಥರ ಹಾಲು ಗಟ್ಟಿಯಾಗಿರಬೇಕು. ಸೊ ನೋಡಿ, ನೀವೇನಾದರೂ ಅಕಸ್ಮಾತ್ ನೀರನ್ನ ಮಿಕ್ಸ್ ಮಾಡಿದರೆ ಪಾಯಸ ಕೂಡ ನೀರು ಥರ ಅನಿಸ್ಬಿಡುತ್ತೆ. ಅಷ್ಟು ಟೇಸ್ಟಾಗಿ ಅನಿಸೋದಿಲ್ಲ. ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಸಬ್ಬಕ್ಕಿನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಬೇಕು ಅಂದರೆ ನಿಜವಾಗ್ಲೂ ಈ ಪೌಡರನ್ನ ಮಿಸ್ ಮಾಡದೆ ಹಾಕಿ. ಶುಂಠಿ ಪೌಡರನ್ನ ಮಿಸ್ ಮಾಡದೆ ಹಾಕಿ. ನೋಡಿ, ಶುಂಠಿ ಪೌಡರ್ ಹಾಕೋ ಅಷ್ಟರಿಗೆ ಅದೆಲ್ಲ ಚೆನ್ನಾಗಿ ಕುದಿ ಬಂದಿದೆ ಸಬ್ಬಕ್ಕಿ ಎಲ್ಲ.
ಈಗ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಶಾವಿಗೆನ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಸೊ ಶಾವಿಗೆನ ಜಾಸ್ತಿ ಹೊತ್ತು ಬೇಯಿಸೋ ನೆಸೆಸಿಟಿ ಇಲ್ಲ. ಆಲ್ರೆಡಿ ನಾವು ಚೆನ್ನಾಗಿ ರೋಸ್ಟ್ ಮಾಡಿರೋದ್ರಿಂದ ಶಾವಿಗೆ ಕೂಡ ಬೇಗ ಕೂಡ ಬೇಯುತ್ತೆ. ಸೊ ಆಲ್ರೆಡಿ ಅದೆಲ್ಲ ಸಾಬುದಾನ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಸೊ ನೋಡಿ ಈ ಥರ ಶಾವಿಗೆನ ಹಾಕಿ ಕನಿಷ್ಠ ಅಂದ್ರಂದು 4 ರಿಂದ 5 ನಿಮಿಷ ಬೇಯಿಸಿದರೆ ಸಾಕು. ಸೂಪರ್ ಡೂಪರ್ ಸಾಫ್ಟಾಗಿ ಕೂಡ ತುಂಬಾ ತೆಳುವಾಗಿ ಕೂಡ ಶಾವಿಗೆ ಹಾಲಲ್ಲಿ ಚೆನ್ನಾಗಿ ಕುದಿಯುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಂಡು ನೀವು ಬೇಕಿದ್ದರೆ ಇದರಲ್ಲಿ ಪಿಸ್ತಾ, ಗೋಡಂಬಿ, ದ್ರಾಕ್ಷಿ ಕೂಡ ಹಾಕ್ಕೊಳ್ಬೋದು. ಬಟ್ ಬಾದಾಮಿ ಹಾಕಿದರೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಅದೆಲ್ಲ ಡ್ರೈ ಫ್ರೂಟ್ಸ್ಗಿನ ಬಾದಾಮಿನೇ ಹಾಕ್ಕೊಂಡು ಮಾಡ್ಕೊಳ್ಳಿ. ಒಂದು 5 ನಿಮಿಷ ಶಾವಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ಜಸ್ಟ್ ನೋಡಿ ಈ ಕುದಿ ಬಂದಮೇಲೆ ಕಂಪ್ಲೀಟಾಗಿ ಈ ಬಿಸಿಲಿಗೆ ದೇಹಕ್ಕೆ ತಂಪಾದ ಪಾನಿ ಅಂದರೆ ಈ ಸಬ್ಬಕ್ಕಿ ಪಾಯಸ. ಸೊ ನೋಡಿ ಜಸ್ಟ್ ಒಂದು 10 ನಿಮಿಷದಲ್ಲಿ ನೀವು ಪಾಯಸನ ರೆಡಿ ಮಾಡ್ಬೋದು. ಗ್ಯಾಸನ್ನು ಆಫ್ ಮಾಡಿಕೊಂಡು ನಾನೀಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವೇನಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನು ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಕು ಅಂದರೆ ಸೊ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ಸ್ ಕೂಡ. ಸೊ ನೋಡಿ ಈ ವಿಡಿಯೋ ನೀವೇನಾದರೂ ಟ್ರೈ ಮಾಡಿದರೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.